ಇವತ್ತು ಅಬ್ಯಾಕ ಅಕಾಡೆಮಿ ಸ್ಟಾರ್ ಇದು ಸಂಸ್ಥೆಯವರು ಇವತ್ತು ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಮಕ್ಕಳನ್ನು ಕರೆಸಿ ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಏರ್ಪಡಿಸಿ ಅವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮನ ಮಾಡಿದ್ದಾರೆ. ಸೊ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಇಂದಿನ ದಿನಮಾನದಲ್ಲಿ ಇದು ಅತ್ಯುತ್ತಮವಾಗಿ ಇರಲೇಬೇಕಂತ ಕಾರ್ಯಕ್ರಮ. ನಾನು ಸಂಸ್ಥೆಯ ದಯಾನಂದ್ ಅವ್ರಿಗೂ ಮತ್ತು ಅವರೆಲ್ಲ ಟೀಮ್ಗೆ ಹೇಳಿದ್ದೀನಿ ನಾನು. ಸೊ ಇದನ್ನು ಮುಂದಿನ ದಿನಮಾನದಲ್ಲಿ ಬಳ್ಳಾರಿ ನಗರದಲ್ಲೂ ಸಹ ನಾವು ಅತಿ ಉತ್ಸುಕರಾಗಿದ್ದೇವೆ. ನನಗೂ ಭಾಳ ಇಂಪ್ರೆಸ್ ಆಯ್ತಿದೆ. ಯಾಕಂದರೆ ಮಕ್ಕಳಿಗೆ ಅವಶ್ಯಕತೆ ಇದೆ ಇದು. ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಒಂದು ಅಕಾಡೆಮಿಗಳು, ಇಂಥ ಒಂದು ತರಬೇತಿಗಳು ಬಳ್ಳಾರಿಯಲ್ಲಿ ನಡೆಲಿಕ್ಕೆ ನಾನು ಸಹ ಮುಂದೆ ಇರ್ತೀನಿ. ಅವ್ರಿಗೆ ಇನ್ನು ಯಾವುದೇ ಸಹಕಾರ ಎಲ್ಲ ರೀತಿಯ ಸಹಕಾರ ನಾನು ನೀಡ್ತೀನಿ ಅಂತ ಹೇಳಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅಕಸ್ಮಾತ್ ಕಟ್ಟೇಸ್ವಾಮಿ ಅವರೇ ನನಗೆ, ಆಮೇಲೆ ನಮ್ಮ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು, ನಮ್ಮ ಸ್ನೇಹಿತರು, ಒಳ್ಳೆಯ ಇಂಥ ವಿಷಯಗಳನ್ನು, ಇಂಥ ಕಾರ್ಯಕ್ರಮಗಳನ್ನು ಇವತ್ತು ನಾನು ಖುಷಿ ಆಯಿತು. ಭಾನುವಾರ ದಿನ ಎಲ್ಲ ಅವರ ತಂದೆ ತಾಯಿಗಳು ಆ ಮಕ್ಕಳ ಕಾರ್ಯಕ್ರಮ ನೋಡೋದು ಖುಷಿ ಆಯಿತು. ಇದು ನನ್ನ ಸ್ವಾರ್ಥ ಏನಂದರೆ ನನ್ನ ನಗರಕ್ಕೂ ನನ್ನ ಇವ್ರಿಗೂ ಕೂಡ ಸಿಗಬೇಕೆಂಬುದು ನನ್ನ ಸ್ವಾರ್ಥ ಇದೆ. ದಯವಿಟ್ಟು ಅದನ್ನು ಆ ಸಂಸ್ಥೆಯವರು ಮುಂದಿನ ದಿನಮಾನದಲ್ಲಿ ನನ್ನನ್ನು ಭೇಟಿಯಾದಲ್ಲಿ ಅವ್ರದ್ದು ಏನೇನು ಅವ್ರಿಗೆ ಅವಕಾಶಗಳು ಬೇಕೋ ಅವ್ರಿಗೆ ಯಾವ ಥರ ಕಾರ್ಯ ನಾವು ಇದು ಮಾಡ್ಬೇಕಂತೇಳಿ ಬಳ್ಳಾರಿಯ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ಸಂಸ್ಥೆಯಿಂದ ಪಾಲಿಕೆ ವತಿಯಿಂದ ಸಹ ನಾನು ಅವರಿಗೆ ಸಹಕಾರ ಕೊಡ್ತೀನಿ ಅಂತ ಈ ಮೂಲಕ ತಿಳಿಪಡಿಸ್ತೀನಿ ಸರ್. ಅಬ್ಯಾಕಸ್ ಸ್ಟಾರ್ ಅಕಾಡೆಮಿ ಇವತ್ತೇನು ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇವತ್ತಿನ ವಿದ್ಯಾರ್ಥಿ ಅವರ ಒಂದು ಜೀವನಕ್ಕೆ, ಅವರ ಎಜುಕೇಷನ್ ಸಮೇತ ಇಂಥ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗಳಲ್ಲಿ ಕಡ್ಡಾಯವಾಗಿ, ಸ್ಪೆಷಲಿ ಮ್ಯಾಥ್ಸ್ ಅಂದ್ರೆ ನೀವು ಅಂದ್ಕೊಂಡಿರ್ಬೋದು, ಲೈಕ್ 10th PUC ಮ್ಯಾಥ್ಸ್ ಅಂದ್ರೆ ಭಾಳಷ್ಟು ಮಕ್ಕಳಿಗೆ ಭಯ ಇರ್ತದೆ. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಮಕ್ಕಳು ಇಂಥ ಒಂದು ಅಬ್ಯಾಕಾಸ್ನ ಏನಾದರೂ ತರಬೇತಿ ಪಡೆದಲ್ಲಿ ಖಂಡಿತವಾಗ್ಲೂ ಕೂಡ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಸರ್, ನನ್ನ ಹೆಸರು ಶ್ರುತಿ ಅಂತ. ನಾನು ಅಬ್ಯಾಕಸ್ ಸ್ಟಾರ್ಸ್ ಅಕಾಡೆಮಿಯ ಚೀಫ್ ಟ್ರೈನರು. ಸರ್, ಇವತ್ತು ನಾವು ನವೆಂಬರ್ 30ರಂದು ಸ್ಟೇಟ್ ಲೆವೆಲ್ ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಕಾಂಪಿಟೇಷನ್ ನಡೆದಿತ್ತು. ಅದ್ರ ಪ್ರೈಸ್ ಡಿಸ್ಟ್ರಿಬ್ಯೂಷನನ್ನು ಇವತ್ತು ಬಳ್ಳಾರಿಯಲ್ಲಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ವಿ. ಸರ್, ಇವತ್ತು 250ಕ್ಕೂ ಹೆಚ್ಚು ಜನ ಮಕ್ಕಳು ಇದರಲ್ಲಿ ಪ್ರೈಸ್ ತೊಗೊಂಡಿದ್ದಾರೆ. ಸರ್, ಮ್ಯಾಥ್ಸಿಗೂ ಅಬ್ಯಾಕಸ್ಸಿಗೂ ಏನು ಡಿಫ್ರೆನ್ಸ್ ಇಲ್ಲ ಸರ್. ಆ್ಯಕ್ಚುಲಿ ಮ್ಯಾಥ್ಸ್, ಸ್ಕೂಲಲ್ಲಿರೋ ಮ್ಯಾಥ್ಸ್ ಏನಾಗುತ್ತೆ, ಮಕ್ಕಳು ಅದನ್ನು ತುಂಬ ಟಫ್ ಅನಿಸುತ್ತೆ ಅವರಿಗೆ. ಬಟ್ ಅದೇ ಅಬ್ಯಾಕಸ್ಸು ಮತ್ತು ವೇದಿಕ್ ಮ್ಯಾಥ್ಸ್ ಕಲಿಯೋದ್ರಿಂದ ಅವರು ಜಸ್ಟ್ ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಅವರಿಗೆ ಆನ್ಸರ್ಸ್ ಗೊತ್ತಿರುತ್ತೆ. ಸೊ ಅಡಿಷನ್, ಬೇಸಿಕ್ ಏನು ಫಂಡಮೆಂಟಲ್ ಅರ್ಥಮೆಟಿಕ್ ಅಂತ ನಾವು ಹೇಳ್ತೀವಲ್ಲ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ದಟ್ ಈಸ್ ದ ಬೇಸಿಕ್. ಸೊ ಅದನ್ನು ಮಕ್ಕಳು ಚೆನ್ನಾಗಿ ಅಬ್ಯಾಕಸ್, ವೇದಿಕ್ ಮ್ಯಾಥ್ಸಲ್ಲಿ ಕಲಿಯೋದ್ರಿಂದ ಅವರಿಗೆ ಇದು ತುಂಬ ಈಸಿ ಆಗುತ್ತೆ. ಸ್ಕೂಲಲ್ಲಿ ಕೂಡ ಮ್ಯಾಥ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಬರೀ ಮ್ಯಾಥ್ಸ್ ಅಷ್ಟೇ ಕಲಿಯೋದಿಲ್ಲ ಇದರಲ್ಲಿ, ಇದು ಒಂದು ಬ್ರೈನ್ ಡೆವಲಪ್ಮೆಂಟ್ ಕೋರ್ಸ್. ಸೊ ಮಕ್ಕಳಿಗೆ ಎಸ್ಪೆಷಲಿ ಇದು ಅಬ್ಯಾಕಸ್, ಮ್ಯಾಥ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಬ್ರೈನ್ ಡೆವಲಪ್ಮೆಂಟ್ ಕೋರ್ಸು. ಸೊ ಎಲ್ಲ ಮಕ್ಕಳುಗಳಿಗೆ ಕಾನ್ಸಂಟ್ರೇಷನ್ನು, ಮೆಮೊರಿ ಪವರು ಸ್ವಲ್ಪ ಲ್ಯಾಕ್ ಇರ್ತಾರೆ. ಬಟ್ ಈ ಒಂದು ಕೋರ್ಸ್ ಫುಲ್ಲು ಕಂಪ್ಲೀಟಾಗಿ ಮಾಡೋದ್ರಿಂದ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಈಗ ನಾನು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಏನು ಮಕ್ಕಳುಗಳು ಮಾಡ್ತಿದ್ದಾರೆ, ಸೊ ನಮಗಂತೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸೇ ಇದೆ. ಸೊ ಎಲ್ಲ ಪೇರೆಂಟ್ಸು ಹೇಳೋದಷ್ಟೇ, ನಮ್ಮ ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ ಮ್ಯಾಥ್ಸಲ್ಲಿ ಅನ್ನೋದೇ ಹೇಳ್ತಾರೆ. ಸೊ ನಾನು ಹೇಳೋದೇನೆಂದರೆ, ಮಕ್ಕಳಿಗೆ ಇಷ್ಟೇ ಮುಗ್ದಿಲ್ಲ. ಸೊ ಇನ್ನೂ ಕೂಡ ಮುಂದೆ ಇದೇ ರೀತಿ ತುಂಬ ಕಾಂಪಿಟೇಷನ್ಸ್ಗಳು ನಡೀತಿರುತ್ತೆ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದೇ ರೀತಿ ವಿನ್ ಆಗಲಿ ಅಂತ ನಾನು ಬಯಸ್ತೇನೆ. ಅಬ್ಯಾಕಸ್ ಸ್ಟಾರ್ ಅಕಾಡೆಮಿಯಿಂದ ನಡೆದಿರ್ತಕ್ಕಂಥ ಈ ಒಂದು ಸ್ಪರ್ಧಾತ್ಮಕ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ಬಹುಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳನ್ನು ಸ್ಪರ್ಧಾತ್ಮಕವಾಗಿ ಅವರು ಬೆಳೆಯುವಂತೆ ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮುಖ್ಯ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಮಾಡಿರ್ತಕ್ಕಂಥ ಕಾರ್ಯ ಶ್ಲಾಘನೀಯ ಅಂತೇಳಿ ನಾನು ಭಾವಿಸಿದ್ದೇನೆ. ಮಕ್ಕಳಿಗೆ ಏನು ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ಏನು ಪ್ರಶಸ್ತಿ ವಿತರಣಾ ಸಮಾರಂಭ ಇಟ್ಕೊಂಡಿದ್ದಾರೆ, ಇದು ಮಕ್ಕಳಿಗೆ ಎಳೆ ವಯಸ್ಸಿನಲ್ಲಿ ಇದು ಭಾಳ ದೊಡ್ಡ ಇನ್ಸ್ಪಿರೇಷನ್. ಯಾಕೆಂದರೆ ಇದು ಅಕಾಡೆಮಿಯವರು ಕೊಡೋದು ಒಂದು ಸಣ್ಣ ಪ್ರೈಸ್ ಆಗಿರ್ಬೋದು, ಆದರೆ ಅವ್ರ ಜೀವಮಾನದಲ್ಲಿ ಇದು ನೆನಪಿನಲ್ಲಿ ಉಳಿತಕ್ಕಂಥ ಒಂದು ಭಾಳ ದೊಡ್ಡ ಘಟನೆ ಆಗುತ್ತೆ. ಅವರದ್ದು ಮುಂದಿನ ಭಾಳ ದೊಡ್ಡ ಸಾಧನೆಗೆ ಇದೊಂದು ದೊಡ್ಡ ಮೆಟ್ಟಿಲಾಗುತ್ತೆ. ಸೊ ಅದಕ್ಕೆ ಇಂತಹ ಕಾರ್ಯವನ್ನು ಮಾಡಿದಂಥ ಅಕಾಡೆಮಿಗೆ ನಾನು ಸಮಸ್ತ ಬಳ್ಳಾರಿ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ.